ಬಿಜೆಪಿ ಜನರಲ್ ಸೆಕ್ರೆಟರಿ ಅವರು ವಿಸ್ತಾರವಾಗಿ ದೇಶದ ರಾಜಕಾರಣ, ರಾಜ್ಯದ ರಾಜಕಾರಣ, ದೇಶದ ಅವ್ರು ತೆಗೆದುಕೊಂಡಂತ ನೀತಿ ಯೋಜನೆಗಳು ಯಾವ ರೀತಿ ನಮ್ಮ ಬಡ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಎಳೆ ಎಳೆಯಾಗಿ ತಮಗೆ ಹೇಳಿದ್ದಾರೆ. ಹೇಗೆ ಮಿಡ್ಲ್ ಈಸ್ಟ್ ನಲ್ಲಿ ನಡೆದಂತ ಈ ಒಂದು ಯುದ್ಧದಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ, ಸಾಮಾನ್ಯ ಜನರ ಮೇಲೆ ಯಾವ ರೀತಿ ಹೊಡೆತ ಆಗುತ್ತೆ, ಬರೀ LPG ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು ಅಷ್ಟೇ ಅಲ್ಲ, ಎಂಟೈರ್ ಬಿಸ್ನೆಸ್ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅವ್ರು ತೆಗೆದುಕೊಂಡಂತ ಅವೈಜ್ಞಾನಿಕವಾದಂತ ವಿದೇಶಾಂಗ ನೀತಿಗಳಿಂದ ಟ್ರೇಡ್ ಡೀಲ್ ಅಂತ ಹೇಳ್ತಾರೆ, ಅದರಿಂದ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಮಾತನಾಡಿದ್ದಾರೆ. ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ, ಈ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರ ಪ್ರಭುಗಳು 5 ವರ್ಷಕ್ಕೆ ಶ್ಯಾಮನೂರ್ ಶಿವಶಂಕರಪ್ಪಾಜಿ ಅವರಿಗೆ ಅವಕಾಶ ಕೊಟ್ಟು ಗೆಲ್ಲಿಸಿ ಕಳಿಸಿದ್ರು. ಅಚಾನಕ್ ಆಗಿ ಅಥವಾ ವಯೋ ಸಂಬಂಧಿತ ಕಾಯಿಲೆಯಿಂದ ಅವ್ರು ತೀರ್ ಹೋದ ಮೇಲೆ ಏನು ಜನರ ಆಸೆ ಇತ್ತು 5 ವರ್ಷಕ್ಕೆ ಅವರು ಅವರ ಸೇವೆಯನ್ನ ಮಾಡ್ಲಿಕ್ಕೂ ಅಥವಾ ಅವರ ನಾಯಕತ್ವದಲ್ಲಿ ಮುಂದೆ ಬರಿಬೇಕು ಅಂತ ಇತ್ತು. ಸೊ ಕಳೆದ 2 ವರ್ಷಕ್ಕೆ ಇರುವಂತ 2 ವರ್ಷಕ್ಕೆ ಸಮರ್ಥ ಶ್ಯಾಮ್ನೂರ್ಗೆ ಆಶೀರ್ವಾದ ಮಾಡಿ ಜನ ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ನಾವೆಲ್ಲರೂ ಕೂಡ ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಓಡಾಡ್ತಾ ಇದ್ದೇವೆ. ಮುಂಚೆ ನಾವು ಬೆಂಗಳೂರಿನಲ್ಲಿದ್ದಾಗ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಸ್ವಲ್ಪ ಏನೋ ಗೊಂದಲಗಳು ತುಂಬಾ ನಾವು ಮಾಧ್ಯಮದಲ್ಲಿ ಎಲ್ಲ ನಾವು ನೋಡಿದೀವಿ. ಆದ್ರೆ ಇಲ್ಲಿ ಬಂದು ನಾವು ಗ್ರೌಂಡ್ ರಿಯಾಲಿಟಿಯನ್ನ ನೋಡಿದಾಗ ಪ್ರತಿಯೊಬ್ರು ಕೂಡ ಕನ್ವಿನ್ಸ್ ಆಗಿದ್ದಾರೆ. 27 ವರ್ಷದ ಯುವಕ ಸಮರ್ಥ ಒಳ್ಳೆ ಕೆಲಸ ಮಾಡ್ತಾನೆ, ಅಜ್ಜ ಹಾಕಿಕೊಟ್ಟಂತ ದಾರಿಯಲ್ಲೇ ಹೋಗ್ತಾನೆ ಮತ್ತು ವಿರೋಧ ಪಕ್ಷಕ್ಕೆ ಓಟ್ ಹಾಕಿ ಯಾಕೆ ಮತವನ್ನ ನಾವು ವೇಸ್ಟ್ ಮಾಡ್ಕೊಳ್ಬೇಕು ಅಂತ ಇವತ್ತು ಈ ಭಾಗದ ಮತದಾರರು ಮಾತನಾಡ್ತಾ ಇದ್ದಾರೆ. 2 ವರ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಇನ್ನು 2 ವರ್ಷಕ್ಕೆ ವಿರೋಧ ಪಕ್ಷದಲ್ಲಿ ಗೆದ್ದು ಬಂದು ಏನ್ ಮಾಡಕ್ಕಾಗತ್ತೆ? ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಯುವಕ ಗೆದ್ದು ಹೋಗಿದ್ದೆ ಆದ್ರೆ ಇನ್ನೂ ಸರ್ಕಾರದಿಂದ ಅನೇಕ ಯೋಜನೆಗಳನ್ನ ತೆಗೆದುಕೊಂಡು ಬರ್ಬೋದು ಅಂತ ಪ್ರಬುದ್ಧ ಮತದಾರರು ಮಾತನಾಡ್ತಾ ಇರೋದು ನಮ್ಮ ಕಿವಿಗೆ ಬಿದ್ದಿದೆ. ನಾನು ಈ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯಮಾಡಿ ತಾವು ಕೂಡ ಏನು ನಾವು ಇವತ್ತು ಮಾತನಾಡಿದೀವಿ, ಪ್ರೆಸ್ ಮೀಟ್ ನಲ್ಲಿ ಏನ್ ಮಾತನಾಡಿದ್ವಿ ಅದಕ್ಕೆ ಸ್ವಲ್ಪ ಪ್ರಚಾರವನ್ನ ಕೊಡಿ ಅಂತ ಕೇಳ್ತೀನಿ.